ದಶಾಂಶ ಸಂಖ್ಯೆಗಳ ಭಾಗಾಕಾರ ಹೇಗೆ ಮಾಡೋದು ಅಂತ ನೋಡುವ. 3ರಿಂದ 12.6 ಭಾಗಿಸಬೇಕು. ಮೊದಲಿಗೆ 12 ಭಾಗಿಸುವ. 3 ಎಷ್ಟಲಿ 12, 3 4 12 ಮೈನಸ್ 2ರಿಂದ 2 ಕಳೆದಾಗ 0, 1ರಿಂದ 1 ಕಳೆದಾಗ 0. ನೆಕ್ಸ್ಟ್ ಇಲ್ಲಿ ಏನಿದೆ, ಬಿಂದು ಇದೆ, ಆದ ಕಾರಣ ಇಲ್ಲಿ ಬಿಂದು ಹಾಕ್ಕೊಳ್ಬೇಕು, ಮೇಲೊಂದೊಂದು ಸಂಖ್ಯೆ ತಗೊಳ್ಬೇಕು. 3 ಎಷ್ಟಲಿ 6, 3 2 6, 6ರಿಂದ 6 ಕಳೆದಾಗ 0, ಶೇಷ 0, ಭಾಗಲಬ್ಧ 4.2. ಇದೇ ಥರ ಇನ್ನೊಂದು ಲೆಕ್ಕ, 4ರಿಂದ 12.4 ಭಾಗಿಸಬೇಕು. 4 ಎಷ್ಟಲಿ 12, 4 3 12, 2ರಿಂದ 2 ಕಳೆದಾಗ 0, 1ರಿಂದ 1 ಕಳೆದಾಗ 0. ಇಲ್ಲಿ ಏನಿದೆ, ನೆಕ್ಸ್ಟು ಬಿಂದು ಇದೆ, ಇಲ್ಲಿ ಮೇಲೆ ಬಿಂದು ಹಾಕ್ಕೊಳ್ಬೇಕು, ಮೇಲಿನೊಂದು ಸಂಖ್ಯೆ ತಗೊಳ್ಬೇಕು. 4 ಎಷ್ಟಲಿ 4, 4 1 4, 4ರಿಂದ 4 ಕಳೆದಾಗ 0, ಭಾಗಲಬ್ಧ ಎಷ್ಟು, 3.1. ಇನ್ನೊಂದು ಲೆಕ್ಕ, 3ರಿಂದ 7.5 ಭಾಗಿಸಬೇಕು. 3 ಎಷ್ಟಲಿ 7, 7ಗಿಂತ ಚಿಕ್ಕ ಸಂಖ್ಯೆ ಯಾವುದು, 6, 3 2 6 ಮೈನಸ್ 7ರಿಂದ 6 ಕಳೆದಾಗ ಎಷ್ಟು, 1. ಇಲ್ಲಿ ಬಿಂದು ಇದೆಯಲ್ಲ, ಇಲ್ಲಿ ಮೇಲಕ್ಕೆ ಬಿಂದು ಹಾಕ್ಕೊಳ್ಬೇಕು, ಮೇಲಿಂದ ಸಂಖ್ಯೆ ತಗೊಳ್ಬೇಕು. 3 ಎಷ್ಟಲಿ 15, 3 5 15, 5ರಿಂದ 5 ಕಳೆದ 0, 1ರಿಂದ 1 ಕಳೆದಾಗ 0, ಭಾಗಲಬ್ಧ ಎಷ್ಟು, 2.5. ಇನ್ನೊಂದು ಲೆಕ್ಕ, 5ರಿಂದ 18.4 ಭಾಗಿಸಬೇಕು. 5 ಎಷ್ಟಲಿ 18, 5 3 15, 18ರಿಂದ 15 ಕಳೆದಾಗ ಎಷ್ಟು, 3. ಇಲ್ಲಿ ಏನಿದೆ, ಬಿಂದು ಇದೆ, ಇಲ್ಲಿ ಮೇಲಕ್ಕೆ ಬಿಂದು ಹಾಕ್ಕೊಳ್ಬೇಕು, ಮೇಲಿನೊಂದು ಸಂಖ್ಯೆ ತಗೊಳ್ಬೇಕು. 5 ಎಷ್ಟಲಿ 34, 5 5 25, 5 6 30, 34ರಿಂದ ಚಿಕ್ಕ ಸಂಖ್ಯೆ 5 6 30 ಮೈನಸ್ 34ರಿಂದ 30 ಕಳೆದಾಗ ಎಷ್ಟು, 4 ಉಳಿತು. ಮೇಲೆ ಯಾವುದಾದ್ರೂ ಸಂಖ್ಯೆ ಇದೆಯಾ? ಇಲ್ಲ, ಮೇಲೆ ಯಾವುದೇ ಸಂಖ್ಯೆ ಇಲ್ಲ. ನಾವು ಉತ್ತರದಲ್ಲಿ ಈಗಾಗಲೇ ಬಿಂದು ಹಾಕಿದ್ದೇವೆ. ದಶಾಂಶ ಭಾಗಾಕಾರ ಆಗಿರೋದ್ರಿಂದ ನಾವು 4ರ ಪಕ್ಕ 0 ತಗೊಳ್ಬೋದು. 5 ಎಷ್ಟಲಿ 40, 5 5 25, 5 6 30, 5 7 35, 5 8 ಎಷ್ಟು, 40. ಈಗ ಕಂಪ್ಲೀಟಾಗಿ ಭಾಗಿಸಿ ಹೋಗ್ತದೆ 40, ಶೇಷ 0. ಈಗ ಭಾಗಲಬ್ಧ ಎಷ್ಟು ಬರ್ತದೆ, 3.68.